ಮಸಾಲೆ ಟೀ. ಡಾಕ್ಟರ್ ಅಣ್ಣ ತುಂಬಾ ಹೊಟ್ಟೆ ಹಸಿವು ಆಗ್ತಾ ಇದೆ, ಸ್ವಲ್ಪ ಏನಾದ್ರು ತಿನ್ನಕ್ ಕೊಡ್ತೀರಾ ಪ್ಲೀಸ್? ಮೊಟ್ಟು ಸಮಾಧಾನ ಮಾಡ್ಕೊಳ್ಳೋ. ಆಯ್ತು ಅಪ್ಪ, ಇವ್ನಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಬಿಡು. ಅಣ್ಣ ಅಂಗಡಿ ಹೇಳು, ನಮ್ಗೆ ಟೀ ಕೊಡಿ, ನೀರ್ ಬೇಡ, ಹಾಲಿರ್ಲಿ, ಸಕ್ಕರೆ ಹಾಕಿ, ಚೂರ್ ಬೆಣ್ಣೆನೂ ಇರ್ಲಿ, 10 ಪ್ಲೇಟ್ ಸಮೋಸ, 4 ಪ್ಲೇಟ್ ಜಿಲೇಬಿ, ಅರ್ಧ ಕೆಜಿ ಬಾದುಷಾ, ಅರ್ಧ ಕೆಜಿ ರಸಮಲೈ, 1 ಕೆಜಿ ಲಡ್ಡು, ಅರ್ಧ ಕೆಜಿ ಚಮಚಮ್, 4 ಪಾಟ್ಲು ಗುಲಾಬ್ ಜಾಮೂನು. ನಿಲ್ಸಪ್ಪ, ಏನ್ ಇಡೀ ಸ್ವೀಟ್ ಅಂಗಡಿನ ಕಳ್ತಿದ್ಯಲ್ಲ ನೀನು. ಆಯ್ತು ಹೇಳು, ಸಾಕು ಅಂದ್ರೆ ಬೇಡ ಬಿಡಿ. ಇಲ್ ಕೇಳು, ಆಮೇಲೆ 2 ಲಸ್ಸಿನೂ ಕೊಡು ಆಯ್ತಾ? ಮೊದ್ಲೇ ಬಿಸಿಲು ಬಾಳೆಹಣ್ಣು ತಿನ್ಕೊಂಡು ಬೆಂಡಾಗ್ಬಿಟ್ಟಿದ್ದೀನಿ, ಅದ್ರಲ್ಲಿ ನಿನ್ಕೋಳು ಬೇರೆನ. ಹೆಂಗಪ್ಪ ಈ ಬಿಸಿಯಿಂದ ಬಚಾವಾಗದ್ ನಾನು? ಏನಪ್ಪ ಮಾಡ್ಲಿ ಈಗ? ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನಗೆ 20 ವರ್ಷದ ಅನುಭವ ಇದೆ. ಯಾವ್ದಾದ್ರು ಐಸ್ ಫ್ಯಾಕ್ಟ್ರಿಗೆ ಜಾಯ್ನ್ ಆಗ್ಬಿಡಿ, ಅಷ್ಟೇ. ಸೆಕೆನೂ ಕಮ್ಮಿ ಆಗುತ್ತೆ, ದುಡ್ಡು ಸಿಗುತ್ತೆ. ಹೌದಾ? ನಡೀರಿ ಹೋಗೋಣ. ನಡೀರಪ್ಪ. ರೊಕ್ಕ ಕೊಡ್ರೆ ನಂದು ಹಂಗೆ ಹೋಗ್ತಿರ್ಲ, ನಿಂತ್ಕೊಳ್ಳಿ. ನಾ ಮನುಷ್ಯನ ಹತ್ರ ಮಾತಾಡ್ಬಿಟ್ಟು ನಿಮ್ 4 ಜನಕ್ಕೂ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ನನ್ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ, ಸಂಜೆ ಆಗೋಷ್ಟರಲ್ಲಿ ನೀವೆಲ್ಲಾನು ಮಾರ್ಬಿಟ್ಟಿರಿ. ಸರ್, ಸಂಜೆ ಆಗೋಷ್ಟರಲ್ಲಿ ಫುಲ್ ಫ್ಯಾಕ್ಟ್ರಿನೇ ಮಾರ್ಬಿಟ್ಟಿರ್ತೀವಿ. ಅವ್ರು ತಮಾಷೆ ಮಾಡ್ತಾ ಇದಾರೆ ಅಷ್ಟೇನ. ಸರಿ, ಫ್ಯಾಕ್ಟ್ರಿ ಹುಷಾರಾಗಿ ನೋಡ್ಕೊಳ್ಳಿ. ರಿಂಗ್ ಮಾಸ್ಟ್ರ ಹೋದ, ಇನ್ಯಾಕೆ ಭಯ? ಗೊರ್ಕೆ ಹೊಡಿರಿ, ಇದೇ ನಮ್ಮ ಹಿಮಾಲಯ. ಡ್ಯಾನ್ಸು. ನಾನು ಫೈಲೇ ಮರ್ತೋಗ್ಬಿಟ್ಟಿದ್ದೆ. ಒಳ್ಳೆ ಕೆಲಸ ಆಯ್ತು, ಜ್ಞಾಪಕ ಬಂದಿತ್ತು. ಇದೇನಿದು ಭಯಂಕರ ಶಬ್ದ ಕೇಳಿಸ್ತಾ ಇದೆಯಲ್ಲ? ಈ ಮೋಟು ಪತ್ಲು ಎಲ್ಲಿ ಹೋದ್ರು? ಗೊರ್ಕೆ ಏನೋ ಕೇಳ್ತಿದೆ. ಸಮೋಸ. ಸಮೋಸ. ಅಯ್ಯೋ, ಯಾಕಂಡಿರೋ ನನ್ನ ಪೇಷಂಟ್ ಮೇಲೆ ಆಣೆ. ಅಯ್ಯಪ್ಪ, ಅಯ್ಯಪ್ಪ. ನಾಯಿಗಳ, ಕೆಲ್ಸಕ್ಕೆ ಬಾರ್ದೇ ಇರೋ ಸೋಂಬೇರಿಗಳ, ಕತ್ತೆಗಳ, ಎದ್ದೇಳ್ರು, ಎದ್ದೇಳ್ರಿ, ಹೇಳ್ರೋ. ಎದ್ದೇಳ್ತಾರೋ ಇಲ್ವೋ? ಸಮೋಸ, ಸಮೋಸ, ಸಮೋಸ. ಅಣ್ಣ, ಐಸೆಲ್ಲ ಖಾಲಿ ಆಗ್ಬಿಡ್ತು. ಬಾಣ ಜೊತೆ ಮಲ್ಕೋ, ಬಾಣ. ಎದ್ದೇಳ ಆಮೇಲೆ. ಅಯ್ಯೋ, ನಿದ್ದೆ ಯಾಕಪ್ಪ ಹಾಳು ಮಾಡ್ತೀಯ? ಮಲ್ಕೊಳಯ್ಯ. ಐಸ್ ಫ್ಯಾಕ್ಟ್ರಿನೋ ಇಲ್ಲ ಲಾಡ್ಜೋ? ಅಯ್ಯೋಯ್ಯೋ ಭಗವಂತ, ಎದ್ದೇಳ್ತಾರ ಇಲ್ವೋ? ಹೇಳಿ ಮೇಲೆ. ಸರ್ ಸರ್ ಸರ್, ತಾವೇ ಹೋಗಿ ಬಂದ್ರಿ? ನೀವು ಗೊರಕೆ ಹೊಡ್ಕೊಂಡು ಹಾಡು ಹೇಳ್ತಿದ್ರಲ್ಲ ಆವಾಗ. ಎದ್ದೇಳಿ, ಎದ್ನಿತ್ಕೊಂಡು ಮಾತಾಡಿ. ಈ ಸಾರಿ ಕ್ಷಮಿಸಿದ್ದೀನಿ. ಇನ್ನೊಂದ್ ಸಾರಿ ಯಾರಾದ್ರೂ ಐಸ್ ಮೇಲೆ ಮಲಗಿರೋದನ್ನ ನೋಡಿದ್ರು ಎಲ್ಲರನ್ನು ಕೆಲಸ ತೆಗೆದಾಕ್ಬಿಡ್ತೀನಿ. ಹೋಗಿ. ಈಗ ನಿದ್ದೆ ಕ್ಯಾನ್ಸಲ್. ನಾನು ಪತ್ಲು ಫ್ಯಾಕ್ಟ್ರಿನ ಕ್ಲೀನ್ ಮಾಡ್ತೀವಿ, ಮತ್ತೆ ನೀವಿಬ್ರು ಐಸ್ ಮಾರ್ರಿ. ನನಗೆ ಐಸ್ ಮಾರೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಈ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಏನಿದೆ ನೋಡು? ಈ ಬಾಕ್ಸ್ ಅಲ್ಲಿ ನೀರ್ ಹಾಕಿ ಒಳಗ್ ಬಿಡ್ತಾರೆ, ಆವಾಗ ಅದು ಐಸ್ ಹಾಕ್ಬಿಟ್ಟು ಬೇರೆ ಕಡೆಯಿಂದ ವಾಪಸ್ ಬರುತ್ತೆ. ಗೊತ್ತಾಯ್ತಾ? ಅಷ್ಟು ಗೊತ್ತಿಲ್ವಾ ನಿಂಗೆ? ಬಾರಪ್ಪ, ಇದ್ರಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆರಾಮಾಗಿರೋಣ. ನೋಡು, ನೀರು ಎಷ್ಟು ತಣ್ಣಗಿದೆ ಅಂತ. ಐಸು ಬಾಸ್ ಬಂದ್ಮೇಲೆ ತಾನೇ ಆಗೋದು. ಅಷ್ಟ್ರಲ್ಲಿ ಸ್ವಲ್ಪ ಮಜಾ ತಗೊಳ್ಳೋಣ, ಏನಂತೀರಾ? ಐಡಿಯಾ ಕಡ. ಐಸ್ ತಗೊಳ್ಳಿ, ಐಸು ಬಿಸಿ ಇರೋವಾಗಲೇ ತಣ್ಣಗಿರೋ ಐಸ್ ತಗೊಳ್ಳಿ. ಅಯ್ಯೋ, ಐಸ್ ಮಾರ್ತಾ ಇದ್ದೀರೋ ಇಲ್ಲ ತರಕಾರಿ ಮಾರ್ತಾ ಇದ್ದೀರೋ ನೀವು? ನೋಡಿ, ನನಗೆ ಐಸ್ ಮಾರೋದ್ರಲ್ಲಿ 20 ವರ್ಷದ ಅನುಭವ ಇದೆ, ಗೊತ್ತಾ?
ನಿಮ್ಗಳ ಕಾಡ್ತಿಂದ ನನ್ನ ಫೈಲ್ ತಗೊಂಡೋಗೋದೇನೆ ಮರ್ತ್ಬಿಟ್ಟೆ. ಹೋಗೋ ಕೆಲಸ ಇವತ್ತು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀವೇ ನೋಡಿ ಸರ್, ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದೀವಲ್ಲ ಸರ್. ಗುಡ್. ಆದ್ರೆ ಆ ಮೋಟು ಪತ್ಲು ಎಲ್ಲೋದ್ರು? ಅವರಿಬ್ರು ಒಳಗಡೆ ಕ್ಲೀನ್ ಮಾಡ್ತೀನಿ ಅಂತ ಹೋದ್ರು, ಆದ್ರೆ ಇನ್ನೂ ಬಂದಿಲ್ಲ. ಅವ್ರು ಖಂಡಿತ ಒಳಗಡೆ ನಿದ್ದೆ ಮಾಡ್ತಾ ಇರ್ತಾರೆ. ಇವತ್ತು ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಏ ಮೋಟು ಪತ್ಲು, ನನ್ನ ಜೀವದ ಗೆಳೆಯರ ಎಲ್ಲಿದ್ದೀರೋ? ಇದೇನ್ ಮಾಡ್ಬಿಟ್ರಿ ನೀವಿಬ್ರು? ಅವರಿಬ್ರು ಹೇಗೆ ಐಸಲ್ಲಿ ಹೋಗ್ಬಿಟ್ರು? ಇಲ್ಲ, ಅಯ್ಯೋ ದೇವ್ರೇ, ಇಲ್ಲ. ಅಯ್ಯೋ ಮೋಟು ಪತ್ಲು, ಕುಚಿಕು ಏನ್ ಮಾಡ್ಕೊಂಡ್ಬಿಟ್ರು ನೀವು? ಕುಚಿಕು ಪತ್ಲು ನನ್ನ ಸ್ನೇಹಿತ, ಏನಪ್ಪ ನಿನ್ ಗತಿ ಹಿಂಗ್ ಮಾಡ್ಕೊಂಬಿಟ್ಟೆ? ನನ್ ಫ್ಯಾಕ್ಟ್ರಿನ ಮುಚ್ಚಬೇಕಾಗುತ್ತೆ. ಅಯ್ಯೋ, ಏನ್ ಭೂತಾನು ಗೊರಕೆ ಹೊಡಿತಾ ಸರ್? ಮಹಾಸ್ವಾಮಿ, ಒಂದ್ಸರಿ ಕ್ಷಮಿಸಿ, ಇನ್ನೊಂದ್ಸರಿ ಇಂಥ ತಪ್ಪು ನಾವು ಮಾಡೋದಿಲ್ಲ. ದಯವಿಟ್ಟು ನಮ್ಮನ್ನ ನಂಬಿ ಕ್ಷಮಿಸಿ. ಕಡೆ ಚಾನ್ಸು, ನಿಜವಾಗ್ಲೂ ಕಡೆ ಚಾನ್ಸು. ಅಲ್ಲ, ಜನರ ಕಣ್ಣಿಗೆ ಐಸ್ ಕಂಡ್ರೆ ತಾನೆ ಅವ್ರದಿನ್ ತಗೊಳಕ್ ಬರೋದು. ಮೋಟು ಓಡೋಗ್ತಿದೆ ನೋಡ. ಡಾಕ್ಟರೇ, ಏ ಮೋಟು, ಅದನ್ನ ಹಿಡ್ಕೊಳ್ಳೋ. ಡಾಕ್ಟ್ರೆ, ನೀವೇ ಹಿಡ್ಕೊಳ್ಳಿ ಡಾಕ್ಟ್ರೆ. ಬೆಸ್ಗಿರೋರು ಯಾರು ಕಾಪಾಡಿ. ಯಾರಾದ್ರೂ ಅದನ್ನ ನಿಲ್ಸ್ರಯ್ಯ. ಮೋಟು ನಿಲ್ಸು ಅದನ್ನ. ಬ್ರೇಕ್ ಹಾಕು. ಅಯ್ಯೋ ಪೆದ್ದ, ಇದ್ರಲ್ಲೆಲ್ಲ ಬ್ರೇಕ್ ಇದೆ. ದಾರಿ ಬಿಡೆ. ಇದರಲ್ಲಿ ಬ್ರೇಕ್ ಸ್ಟೀರಿಂಗ್ ಏನಿಲ್ಲ, ಬರೀ ಆಕ್ಸಿಡೆಂಟ್ ಮಾತ್ರ ಇದೆ. ಚಿಕ್ಕಪ್ ಸರ್, ಮೋಟು ರೈಸ್ ಬಾಕ್ಸ್ ತಗೊಂಡು ಓಡಬಿಟ್ಟ. ಬೇಗ ಬನ್ನಿ ಸರ್. ಏನ್ ಹೇಳ್ತಿದ್ದೀರಾ? ಬೆಕ್ಕು ಹಾವು ಕಚ್ಕೊಂಡು ಓಡಾಯ್ತಾ? ಅದ್ಯಾಕ್ ಸಾಧ್ಯ? ಸರ್, ಅದಲ್ಲ ಸರ್, ಮೋಟು ನನ್ನ ಐಸ್ ಬಾಕ್ಸ್ ಕತ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಓಕೆ, ಆ ಮೋಟು ಯಾವಾಗ್ಲಿಂದ ಇದನ್ನ ಕಳ್ತನ ಮಾಡೋದು ಕಲ್ತ್ಕೊಂಬಿಟ್ಟ? ಅಯ್ಯೋ, ನೀವ್ ಹೇಳ್ತಿರೋದಲ್ಲ ಸರ್. ಐಸು. ಏ ಮೋಟು, ಸರ್ ಹುಷಾರು ಸರ್, ಇದರಲ್ಲಿ ಬ್ರೇಕ್ ಇಲ್ಲ, ನಿಲ್ಸೋದಿಕ್ ಆಗೋದೇ ಇಲ್ಲ. ಬ್ರೇಕ್ ಮಾತ್ರ ಇಲ್ಲ, ಇನ್ನೆಲ್ಲ ಇದೆಯಾ? ಸ್ಟೇರಿಂಗ್ ಅಲ್ಲಿ, ಕ್ಲಚ್ ಅಲ್ಲಿ ಏನೂ ಇಲ್ಲ. ಓಕೆ, ನೀ ನನ್ನ ಕೈ ಹಿಡ್ಕೊಂಡು ನನ್ನ ಮೊಬೈಲ್ ಮೇಲೆ ಬಂದ್ಬಿಡು. ಓಕೆ, ಕಮ್ ಆನ್, ಕಮ್. ಕಪಾಡೆ, ಯಾರಾದ್ರೂ ಕಪಾಡೆ. ಅಯ್ಯೋ ಅಪ್ಪ, ಏನಾಯ್ತು? ಎಂತ ಕೆಲಸ ಆಗೋಯ್ತು? ಅಯ್ಯೋ, ಹೋಗಿ ನಿಂತ್ಕೋ, ಇಲ್ಲ ಶೂಟ್ ಮಾಡ್ಬಿಡ್ತೇನೆ. ಅಯ್ಯಯ್ಯೋ, ಬೇಡ ಗುಂಡಾರಿಸ್ಬೇಡ. ಚಿಂಗಮ್ ಸರ್, ಕೊನೆಗೂ ಈ ಕಳ್ಳನ ಹಿಡಿದ್ಬಿಟ್ರಿ. ಇವನ್ ಮಾತ್ರ ಬಿಡ್ಬಿಡಿ. ಮೊದ್ಲು ಜೈಲ್ಗೆ ಹಾಕಿ ಇವನ್ನ. ಇವನೇನ್ ಕದ್ದಿದ್ದಾನೆ ಏನು ಅಂತ ಹೇಳಿ ಮೊದ್ಲು.
ಇವ್ ನನ್ನ ಐಸ್ ಬಾಕ್ಸ್ ನ ಕದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲ ಇದೆ. ಪ್ರೂಫ್ ಇಲ್ದ ಜೈಲಿಗೆ ಕಳ್ಸೋದು ಎಂಪಾಸಿಬಲ್, ಎಂಪಾಸಿಬಲ್. ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ತಪ್ಪಾಗೋಯ್ತು ಸರ್. ನಾನು ನಿಜವಾಗ್ಲೂ ಕಳ್ತನ ಮಾಡ್ಲಿಲ್ಲ ಸರ್, ನಿಜ ಹೇಳ್ತಿದ್ದೀನಿ ಸರ್. ಸರಿ, ಒಂದು ಷರತ್ ಮೇಲೆ ಕ್ಷಮಿಸ್ಬಿಡ್ತೀನಿ. ನಾನು ಇನ್ನೊಂದು ಫ್ಯಾಕ್ಟ್ರಿಲಿ 1 ತಿಂಗಳು ಕೆಲಸ ಮಾಡ್ಬೇಕಾಗುತ್ತೆ. ನೀನು 1 ತಿಂಗಳು ಇನ್ನೊಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಬೇಕಾ? ಅದು ಐಸ್ ಫ್ಯಾಕ್ಟ್ರಿಲಿ. ಏನ್ ಮಜಾನೋ ಇದು. ನನಗೆ ಒಪ್ಪಿಗೆ ಇದೆ ಸರ್. ಈ ಬಿಸಿಲಲ್ಲಿ ಬೇಕ್ರಿಲ್ ಕೆಲಸ ಮಾಡ್ಬೇಕಾಗುತ್ತಾ? ಈ ರೀತಿ ನಾನು 20 ವರ್ಷದಲ್ಲಿ ಯಾವತ್ತೂ ಮಾಡೇ ಇಲ್ಲ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ವೈಲ್ಡ್ ಲೈಫ್ ಫೋಟೋ ಕಾಂಪಿಟೇಷನ್ ಅಂದ್ರೆ ಏನ್ ಪತ್ಲು? ಅಂದ್ರೆ ವನ್ಯಜೀವಿಗಳ ಫೋಟೋ ಹಿಡಿದು ಅದನ್ನ ತೋರ್ಸೋ ಸ್ಪರ್ಧೆ ಅಂತ. ಆದ್ರೆ ಬ್ರೋ ತುಂಬಾ ಕಷ್ಟ ಅಲ್ವಾ? ಮತ್ತು ಜೀವಜಂತುಗಳನ್ನ ಹಿಡಿಬೇಕು, ಆಮೇಲೆ ಅವ್ರನ್ನ ಫೋಟೋಗೆ ಪೋಸ್ ಕೊಡೋಕೆ ಟ್ರೈನ್ ಮಾಡ್ಬೇಕು. ಅಯ್ಯೋ ಮೋಟು, ನೋಡು, ಕಾಡು ಪ್ರಾಣಿಗಳದು, ಚಿಟ್ಟೆದು, ಗಿಣಿದು ಯಾವ್ದೇ ಆಗ್ಲಿ ಫೋಟೋ ತೆಗಿ. ಯಾವ ಫೋಟೋ ಚೆನ್ನಾಗಿರುತ್ತೋ ಅದಕ್ಕೆ 10,000 ರೂಪಾಯಿ ಬಹುಮಾನ ಬರುತ್ತೆ. ಹೌದಾ? ಮೋಟು ಪತ್ಲು, ಏನಿ ಪೋಸ್ಟ್ರು ಊರಲ್ಲೆಲ್ಲ ಹಾಕಿದ್ದಾರೆ, ನೀವು ಭಾಗವಹಿಸ್ತಾ ಇದ್ದೀರಾ? ಅಯ್ಯಯ್ಯೋ, ಇದೆಲ್ಲ ನಮ್ ಸ್ಟ್ಯಾಂಡರ್ಡ್ ಸಾಧ್ಯನಾ? ಇದು ಸ್ಪರ್ಧೆನಾ ಹೇಳಿ? ನಾವು ಸಹ ಕಾಂಪೀಟ್ ಮಾಡ್ತಾ ಇಲ್ಲಪ್ಪ. ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಯಾವತ್ತೂ ಆಗೇ ಇಲ್ಲ. ಈ ನಮ್ಮ ನಗರದಲ್ಲಿ ವೈಲ್ಡ್ ಅನಿಮಲ್ ಮತ್ತು ಹಕ್ಕಿಗಳನ್ನ ಹೇಗ್ ತಾನೇ ಹುಡುಕೋದು ಅಲ್ವಾ? ಅಲ್ವಾಡ? ಆಹಾ, ಇದು ಒಂದು ಕಾಂಪಿಟೇಷನ್. ಕರ್ಮ ಕಾಂಡ. ಬಾಪ, ನಾನು ಇನ್ನು ಬೇಜಾನ್ ಪೇಷಂಟ್ಗಳನ್ನ ಸಾಯಿಸ್ಬೇಕು. ಹೌದಾ? ಕ್ಯಾಮರಾ ಕ್ಯಾಮರಾ ಇಲ್ಲೇ ಇಲ್ಲ ಇತ್ತಲ್ಲ. ಸುಮ್ನೆ ಕತೆ ಹೇಳ್ಬೇಡಪ್ಪ ಮರೋ ಸುಬ್ಬ. ನೀನು ಎಲ್ಲೋ ಇರ್ತೀಯ, ಎಲ್ಲೋ ಹುಡುಕ್ತೀಯ. ಇಲ್ಲ ಇತ್ತಲ್ಲಪ್ಪ ಒಂದು 7-8 ವರ್ಷಗಳ ಮುಂಚೆ. ಒಳ್ಳೆ ಎಡವಟ್ ಸುಬ್ಬ ಇವನು. ಬದ್ಲು ಸಾಕು ನಿಲ್ತಾ ಎಸಿಬೇಡ. ಲೇ, ನೀನೇನು ಕ್ಯಾಮ್ರಾ ಹುಡುಕ್ತಾ ಇದೀಯ ಫೋಟೋ ತೆಗಿಯೋಕೆ, ಇಲ್ಲ ನನ್ನೇ ಫೋಟೋ ಫ್ರೇಮ್ ಒಳಗೆ ಇಡಬೇಕು ಅಂತಿದ್ಯಾ? ಸಿಕ್ತು ಬಿಡು. ಇಲ್ಲೂ ಬಂದ್ರಲ್ಲಪ್ಪ. ನನಗೆ ಚೆನ್ನಾಗಿ ಗೊತ್ತಿತ್ತು ಇವರಿಬ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆ ಕಡೆ ಎಲ್ಲೋ ಹೋಗ್ತಾ ಇದಾರೆ ಅಲ್ವಾ? ನಾವಿಬ್ರು ಈಗ ಮೋಟು ಪತ್ಲನ್ನ ಫಾಲೋ ಮಾಡೋಣ. ಅದೇನ್ ಕಡು ದಬಾಕ್ತಾರೋ ನಾವು ನೋಡೋಣ. ಅವ್ರು ಯಾವ ಫೋಟೋ ತೆಗಿತಾರೋ ನಾವು ಅದನ್ನ ತೆಗೋಣ. ನಡಿ, ಫಾಲೋ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನೆಲಗೆ ಓ, ಅಲ್ಲಿ ನೋಡು, ಲವ್ ಬರ್ಡ್ಸ್ ಎಷ್ಟು ಚೆನ್ನಾಗಿದೆ. ಕಲರ್ ಇದೆ. ಹೌದು, ಎಷ್ಟು ಚೆನ್ನಾಗಿದೆ. ಇಲ್ಲೇ ಇದು ಇದು ಹಳೆ ಕ್ಯಾಮ್ರಾ. ಇದರಲ್ಲಿ ಝೂಮ್ ಇರೋದಿಲ್ಲ. ನಡಿ, ಮರದ ಮೇಲೆ ಹತ್ತಿ ಆ ಹಕ್ಕಿನ ಹತ್ತಿರದಿಂದ ಫೋಟೋ ತೆಗೆಯೋಣ. ಹುಷಾರು, ಮುಂದೆ ಇನ್ನೊಂದು ಸ್ವಲ್ಪ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇನ್ನು ನಾನು ಫೈಲೇ ಮಾಡಲಿಲ್ಲ ಅಷ್ಟು ಬೇಗನ. ಚಿಂಗಂ ಸರ್, ಹೇಳಿ ಸರ್, ನಿಮ್ ನೆಟ್ಟಿಗಿದ್ಯಾ? ನಾನ್ ಸರಿ ಇದ್ದೀನಿ, ಆದ್ರೆ ನಿಮ್ಮಿಂದ ನಮ್ಮ ಕಳ್ಳ ಜಾನ್ ಓಡೋಗ್ಬಿಟ್ಟ. ಆದ್ರಿಂದ ನೀವಿಬ್ರು ಇನ್ನು ಸರಿ ಇರಕ್ಕಾಗಲ್ಲ. ನನ್ನ 20 ವರ್ಷದ ಅನುಭವದಲ್ಲಿ ಏನು ತಪ್ಪು ಮಾಡದೆ ಸಖತ್ತಾಗಿ ಓದೇ ತಿಂದ್ಬಿಟ್ಟೆ. ಅಯ್ಯೋ,
ಬಹಳ ಚೆನ್ನಾಗಿದೆ. ಮೊದ್ಲು ಫೋಟೋ ತೆಕ್ಕೊಳ್ಳ. ಈ ಹಕ್ಕಿಗಳು ಒಂದ್ ಕಡೆ ಇರೋದಿಲ್ಲ ಕಣ ಪತ್ಲು, ಆರ್ಕೊಂಡು ಹೋಗ್ತಾನೆ ಇರುತ್ತೆ. ಅಯ್ಯೋ ಇನ್ನು ಎಷ್ಟು ನಾರುತ್ತೋ, ಸುಸ್ತಾದ್ಮೇಲೆ ಒಂದ್ ಕಡೆ ನಿಂತ್ಕೊಳ್ಳೇಬೇಕಲ್ವಾ ಅದು. ಅವ್ರಿಬ್ಬರ ಮೇಲೆ 2 ಕಣ್ಣು ಇಟ್ಟಿರ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಮಿಸ್ ಆಗ್ಬಿಡ್ತಾರೆ. ಕಣ್ಣಿಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇವ್ ಡೋಂಟ್ ವರಿ, ಮಾಡ್ಕೋಬೇಡಿ, ಆರಾಮಾಗಿರಿ. ಅಲ್ಲೋಡು ದಬಾಕೊಂಡ್ಬಿಟ್ಟವ್ರಿ. ಹೇಳಿ ಸಮಯ, ಹೇಳಿ ಮೇಲೆ ಹೇಳಿ. ಚಿಂಗಂ ಸರ್, ನಿಮ್ಗೇನು ಬಿದ್ದಿಲ್ಲ ತಾನೆ? ನೀವಿಬ್ರ ಮತ್ತೆ ನೀವಿಬ್ರು ನನ್ ಕಣ್ಮುಂದೆನಾ? ನನಗೇನು ಆಗಿಲ್ಲ ಕಣ್ರಲ್ಲ. ಅಯ್ಯೋ ಸರ್, ಈಗ ನಿಮ್ಮಿಬ್ಬರಿಗೂ ಮತ್ತೆ ಏಟು ಬೀಳುತ್ತೆ. ಸರ್ ನಾವೇನು ತಪ್ಪಾಡಿಲ್ಲ ಸರ್, ನಮ್ಮ ಮಾತನ್ನ ಒಂಚೂರು ಕೇಳಿ. ಹೌದು, ಅಯ್ಯಪ್ಪ. ಅಲ್ಲೋಡ ಅಷ್ಟು ಮೇಲ್ಗಡನ. ಅಯ್ಯೋ ಭಗವಂತ, ಒಂದೇ ಒಂದ್ಸಾರಿ ಕೆಳಗ್ ಬಂದ್ಬಿಟ್ರೆ ಇದ್ರ ಗಂಟೆನ್ ಹೋಗ್ಬಿಡುತ್ತೆ. ಅಲ್ಲಿ ನೋಡು, ಏನು ಇಟ್ಟಿದ್ದಾರೆ. ಹಾರಬೇಡ ಪ್ಲೀಸ್, ಮತ್ತೆ ಹಾರೋಗ್ಬೇಡ ಪ್ಲೀಸ್. ಹಿಂದೆ ಓಡ್ಬೋದು ನಂಗೆ ಕಾಲ್ ಕೈಯೆಲ್ಲ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ ನೀನ್ ಸವಸ ಮಾಡಿ ನನಗೂ ಸುಸ್ತಾಗಿದೆ ಅತ್ತಪ್ಪ ಮೇಲೆ. ನಾನೇನ್ ಮಾಡಿದ್ದು? ನೀನೇ ತಾನೇ ಇದ್ರಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿದ್ದು. ನಾನೆಲ್ಲೋ ಹೇಳ್ದೆ, ನೀನೇ ತಾನೇ ಹೇಳಿದ್ದು. ನೀನೇ ಹೇಳಿದ್ದು. ನೀನ್ ಹೇಳಿದ್ದು. ನೀನೇ ಹೇಳಿದ್ದು. ನೀನ್ ಹೇಳಿದ್ದು. ನೀನ್ ಕಡಲ ನೀನ್ ಕಡೆ ಹೇಳಿದ್ದು. ಉಲ್ಟದ ಬಕ್ಕತ್ತೈತೆ. ಭಗವಂತ ಬಚಾವ್ ಮಾಡಿದೆಲ್ಲೋ. ಲೇ, ಜಗಳ ಮಾಡೋದ್ ಬಿಟ್ಟು ಫೋಟೋ ತೆಗಿಯೋ. ಪತ್ಲು, ನೀವು ಉದ್ದ ಇದೆಯಾ? ನೀನೇ ಬಂದು ಫೋಟೋ ತೆಗಿಯೋ ಪ್ಲೀಸ್. ಬೇಗ ಬರ. ಅದು ಹುಷಾರು. ಅಯ್ಯಪ್ಪ, ಅಯ್ಯೋ ಏನೋ. ಏಣಿ ಸರಿಯಾಗಿ ಇಟ್ಕೊಳೋ, ನಾನು ಬಿದ್ದಾಗ್ತೀನಿ ಕಣ. ಅಯ್ಯೋ ಲೇ, ಯಾಕೋ ಹಿಂಗ್ ಕಾಣಿಸ್ತಿದ್ಯಾ? ಮೊಟ್ಟು, ಏನ್ ಮಾಡ್ತಿದ್ಯೋ ನೀನು? ಅಯ್ಯಯ್ಯೋ, ಏನಪ್ಪ ಪತ್ಲು. ಅಯ್ಯೋ ಓಡ್ಬೇಡ, ಎಲ್ಲೂ ಹೋಗ್ಬೇಡ. ಒಂದೇ ಒಂದು ಫೋಟೋ ತೆಗಿತೀವ ಪ್ಲೀಸ್. ಎಲ್ಲೂ ಹೋಗ್ಬೇಡ. ಆರೋಗ್ಬಿಡ್ತು. ಮೊಟ್ಟು, ಏನ್ ಮಾಡ್ತಿದ್ಯೋ? ಇದ್ದೊಬ್ಬರಾಟ ಅಲ್ಲ ಕಣೋ. ಇವತ್ತು ಕ್ಲೈಮೇಟ್ ತುಂಬಾ ಖರಾಬ್ ಆಗಿದೆ. ಖಂಡಿತ ಮಳೆ ಬರೋ ಚಾನ್ಸಸ್ ಇದೆ. ಅವ್ರಿಗಿನ್ನೂ ಗೊತ್ತಿಲ್ಲ ಇನ್ನು ಎಂತ ಬಿರುಗಾಳಿ ಬರುತ್ತೆ ಅಂತ. ಮೊಟ್ಟು, ನನ್ ಸಾಯಿಸ್ಬೇಡ ಕಣೋ. ಅಯ್ಯಯ್ಯಮ್ಮ, ಮಳೆ ಬದಲು ಬಿರುಗಾಳಿ ಹೆಂಗ್ ಬಂದ್ಬಿಡ್ತಿಲಿ? ಏನು ನೋಡ್ದೆ, ನಾನ್ ನಿಮ್ಮನ್ನ ನೋಡ್ದೆ. ನೀವಿಬ್ರು ನನ್ನನ್ನ ಸಾಯಿಸೋ ಶಬ್ದ ತೊಟ್ಟಿದ್ದೀರಾ. ಆದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಶೂಟ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ನಾನು 20 ವರ್ಷ ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ ನಾನು. ಅಲ್ಲೋಡು, ಆಕಾಶದಲ್ಲಿ ಯಾಕೆ ಮಜವಾಗಿ ಹಾರಾಡ್ತಾ ಇದ್ದಾಳ ಅವಳು. ನನಗ್ ಬರೋ ಕೋಪಕ್ಕೆ ಕ್ಯಾಮ್ರಾ ಎಲ್ಲ ಬಂದು ತಗೊಂಡು ಶೂಟ್ ಮಾಡಿ. ನೀನ್ ಬಂದೂಕಲ್ಲಿ ಶೂಟ್ ಮಾಡಿದ್ರೆ 10,000 ರೂಪಾಯಿ ಬಹುಮಾನ ಯಾರೋ ಕೊಡ್ತಾರೆ. ಬೇರೆ ಏನಾದ್ರು ಯೋಚನೆ ಮಾಡೋ. ಅರೆ, ಖಾಲಿ ಹೋಟೆಲ್ ಏನು ತಲೆ ಓಡಲ್ಲ ಕಣೋ. ತಿಂದ್ಮೇಲೆ ತಾನೇ ಓಡೋದು. ಎಲ್ಲ ಕರ್ಗೋಗ್ಬಿಡ್ತು ಗೊತ್ತಾ. ಐಡಿಯಾ. ಓಕೆ ಪುಟ್ಟಕ್ಕೆ, ಸ್ಮೈಲ್ ಪ್ಲೀಸ್, ಸ್ಮೈಲ್. ಲೇ ಹೈಲು, ಅದಕ್ಕೆ ಸ್ಮೈಲ್ ಅಂದ್ರೆ ಏನೋ ಗೊತ್ತಾಗುತ್ತೆ. ಮೊದಲು ಫೋಟೋ ತೆಗಿಯಪ್ಪ ನೀನು. ಓಕೆ, ಲೈಟ್, ಕ್ಯಾಮರಾ. ತಲೆ ಮೇಲೆ ಹಿಡ್ಬಿಡ್ತೀನಿ ನೋಡು. ಏನ್ ಡೌ ಮಾಡ್ತೀಯ ನೀನು? ಮೊದಲು ಫೋಟೋ ತೆಗಿಯ ಮೋಟೋ. ಬ್ರೋ, ಅದ್ರ ಮುಖದ ಮೇಲೆ ಲೈಟ್ ಬೀಳ್ತಾ ಇಲ್ಲ. ನಾವಿಬ್ರು ಈಗ ಆ ಕಡೆ ಹೋಗೋಣ. ಫೋಟೋ ತೆಗಿದ್ಯೋ ಇಲ್ಲ ತಲೆ ಮೇಲೆ 4 ಬಿಡು. ಇಲ್ಲ, ಬಲೂನ್ ಹೊಡೆದಾಕ್ಬೇಡಪ್ಪ. ಅಯ್ಯಯ್ಯೋ, ಏ ಮೋಟು, ಏನೋ ಇದು? ಬಲೂನ್ ಎಲ್ಲ ಹೊಡೆದಾಕ್ತಿದ್ಯಲ್ಲೋ. ಬೇಡ ಮಾಡಬೇಡ.
ಲೋ ಹೆಂಗಾದ್ರೂ ಮಾಡಿ ನಾವು ಚಿಂಗಮ್ನ ಕಾಪಾಡ್ಬೇಕಣೋ. ಓಡು ಓಡು ಓಡು. ಅಯ್ಯಮ್ಮ, ಇವತ್ತು ಗಳಿಗೆನೆ ಸರಿಗಿಲ್ಲ ನನಗೆ. ನೀವಿಬ್ರು ಒಂದ್ ಸಾರಿ, 2 ಸಾರಿ, ಸಾರಿ ನನ್ ಹಿಂದೆ ಬರ್ತಾ ಇದ್ದೀರಲ್ಲ, ಯಾಕೆ? ನಾನ್ ಬಿಡಲ್ಲ ನಿಮ್ಮನ್ನ, ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಈ ಚಿಕ್ಕಪ್ಪ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇವತ್ತಿನ ಈ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಮೋಟು ಪತ್ಲುಗೆ ಸಿಗ್ತಾ ಇದೆ. ಧನ್ಯವಾದಗಳು ಧನ್ಯವಾದಗಳು. ಇಲ್ಲ ಇದು ಸರಿ ಇಲ್ಲ, ಇದು ಮೋಸ. ಇಡೀ ದಿವಸ ಧರ್ಮದಟ್ ತಿಂದವ್ರು ನಾವು, ಆದ್ರೆ 10,000 ರೂಪಾಯಿ ಅವ್ರಿಗ? ಖಂಡಿತ ಇಲ್ಲ. ನಾವ್ 20 ವರ್ಷದಲ್ಲಿ ಮಾಡದೇ ಇರೋದನ್ನ ಈಗ ಮಾಡ್ತೀವಿ ನೋಡಿ. ನಾನು ನಿಮ್ಮಿಬ್ಬರು ಸುಮ್ಮನೆ ಬಿಡೋದಿಲ್ಲ. ಗೋಲಿ ಅಲ್ಲಿ ಹೊಡೆದ್ರು ಎಳ್ಳಿರ ಕಿಲ್ ಬೀಳುತ್ತೆ. ಈ ಎಳ್ಳಿರಿನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್.